ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತೊಂದು ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ದೇವರನ್ನು ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸಿರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನ ದೇವರಿಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. Oh, thank you Lord, thank you Jesus, thank you Father, thank you Father, thank you Father, thank you Jesus. This is the day that the Lord has made, that the Lord has made. We will rejoice, we will rejoice and be glad in it, and be glad in it, that the Lord has made. We will rejoice and be glad in it. This is the day, this is the day that the Lord has made. ಈ ದಿನವು ದೇವನೇಮಕವು, ದೇವನೇಮಕವು. ಉಲ್ಲಾಸಿಸಿ ಹರ್ಷಿಸಿ ಓ ದೇವ ಮಕ್ಕಳೇ, ಓ ದೇವ ಮಕ್ಕಳೇ. ಈ ದಿನವು ದೇವನೇಮಕವು, ಉಲ್ಲಾಸಿಸಿ ಓ ದೇವ ಮಕ್ಕಳೇ. ಈ ದಿನವು ದೇವನೇಮಕವು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಒಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ದಾನವಾಗಿ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನಾವು ಆಡಿದ ರೀತಿಯಲ್ಲಿ ಈ ದಿನವು ದೇವರಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥ ಈ ಶ್ರೇಷ್ಠವಾದಂಥ ದಿನದಲ್ಲಿ, ಪ್ರತ್ಯೇಕವಾಗಿ ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ ನಿಮ್ಮನ್ನು ಹಾಡಿ ಅರಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂಥ ಈ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯದೆ, ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಾವು ಹಾಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆ, ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯ, ಈ ಎಲ್ಲದರ ಮೂಲಕವಾಗಿ ದೇವರೇ ನಿನ್ನ ನಾಮವು ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ನೀನು ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಜೀವಿತದಲ್ಲಿ ಬಂದಿರುವಂಥ ಎಲ್ಲ ತಪ್ಪು ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ.
ಪರಿಶುದ್ಧನಾದ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದಾವೀದನು ಹೇಳಿದ ರೀತಿಯಲ್ಲಿ ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧವಾಗುವೆವು ಎಂಬುದಾಗಿ. ಹೌದು ಕರ್ತನೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ಅಶುದ್ಧತ್ವವನ್ನೆಲ್ಲ ತೆಗೆದುಬಿಟ್ಟು ದೇವರೇ, ನಾವು ಪರಿಶುದ್ಧರಾಗಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಒಂದು ಸಾನ್ನಿಧ್ಯವನ್ನು, ನಿನ್ನ ಒಂದು ಪ್ರಸನ್ನತೆಯನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನೀನು ನಾಯಕನಾಗಿದ್ದು, ನೀನು ಅಧ್ಯಕ್ಷನಾಗಿದ್ದು, ನೀನು ಮಾತ್ರ ಎಲ್ಲ ಸ್ತುತಿ ಘನ ಮಾನ ಯೋಗ್ಯತೆಗಳನ್ನು ಸ್ವೀಕರಿಸುವುದಕ್ಕೆ ಯೋಗ್ಯನಾಗಿದ್ದು ನಮ್ಮನ್ನು ಮಾರ್ಗ ನಡೆಸು ಎಂಬುದಾಗಿ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಮುದು ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ಪ್ರಾರಂಭದಲ್ಲಿ ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡೋಣ ಬಾ, ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಅರ್ಪಿಸುವ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡೋಣ ಬಾ, ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಅರ್ಪಿಸುವ ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡೋಣ ಬಾ, ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಅರ್ಪಿಸುವ ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡೋಣ ಬಾ, ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಮಹಿಮಾ ಕರ್ತನ ಮರೆ ಹೋಕವರೇ ಜೀವಕಾಲವೆಲ್ಲ ಸದಾ ಕಾಲದೋಳು ಮನಶಾಂತಿಯೊಳ್ ಬಾಳುವಿರಿ ಮಹಿಮಾ ಕರ್ತನ ಮರೆ ಹೋಕವರೇ ಜೀವಕಾಲವೆಲ್ಲ ಸದಾ ಕಾಲದೋಳು ಮನಶಾಂತಿಯೊಳ್ ಬಾಳುವಿರಿ ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತವ ಹಾಡೋಣ ಸರ್ವಭೂವಾಸಿಗಳೆಲ್ಲರೇ
ಅರ್ಪಿಸುವ ಯುಗ ಯುಗದಲ್ಲೂ ಯೇಸು ಜೊತೆಯಲ್ಲೂ ಮಹಾಸಂಭ್ರಮದಿ ರಕ್ಷಣಾ ಗೀತವ ಭಕ್ತರೊಂದಿಗೆ ಆಡುವೆವು ಯುಗ ಯುಗದಲ್ಲೂ ಯೇಸು ಜೊತೆಯಲ್ಲೂ ಮಹಾಸಂಭ್ರಮದಿ ರಕ್ಷಣಾ ಗೀತವ ಭಕ್ತರೊಂದಿಗೆ ಆಡುವೆನು ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೆ ಗೀತವ ಹಾಡೋಣ ಬಾ ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸುವ ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸುವ. ಹೌದು ಪ್ರಿಯರೇ, ನಾವು ಹಾಡಿದ ರೀತಿಯಲ್ಲಿ ಜೀವದಾಯಕ ಕ್ರಿಸ್ತನಿಗೆ ಅಂದರೆ ನಮಗೆ ಜೀವವನ್ನು ಕೊಡುವಂತಹ ಕ್ರಿಸ್ತನಿಗೆ ಸ್ತುತಿ ಗೀತವನ್ನು ಹಾಡೋಣ ಬಾ. ಸರ್ವಭೂ ನಿವಾಸಿಗಳೆಲ್ಲರೇ ಘನ ಮಾನವನ್ನು ದೇವರಿಗೆ ನಾವು ಅರ್ಪಿಸುವ ಕಾರಣ ಆತನೊಬ್ಬನೇ ಘನತೆಗೆ ಯೋಗ್ಯನಾಗಿರುವಂಥ ದೇವರು. ಸೊ ಇನ್ನೊಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗಿದ್ದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸೋಣ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದೆಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದೆಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸಾದರಗಿಳಿದು ನೀ ಬಾಂಧವನೇ. ಕರುಣಾ ಸಾಗರ
ಬಂದದೆ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದುಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದುಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯ ಕಾನಾನಿಗೆ ಸೇರುವ ಹೊರಗೆ ಸದಾ ಹೋಗುವೆ. ಭಾಗ್ಯ ಕಾನಾನಿಗೆ ಸೇರುವ ಹೊರಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಇದು ಸಂಬಂಧವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂದದೆ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂದದೆ ನನ್ನನೆಂದಿಗೂ ಬಿಡಿಸಿದನು. സ്തുതിപ്പേൻ സ്തുതിപ്പേ എന്നും സ്തുതിച്ചിടുവിൻ യേശുരാജാധിരാജാവിനെ. സ്തുതിപ്പേൻ സ്തുതിപ്പിൻ എന്നും സ്തുതിച്ചിടുവിൻ യേശുരാജാധിരാജാവിനെ. ഈ പാർത്തലത്തിൽ സ്വന്തക്കാരനവൻ എൻ്റെ ഉള്ളത്തിൽ വന്നതിന. ആനന്ദമേ പരമാനന്ദമേ, ಇದು ಸ್ವರ್ಗೀಯ സന്തോഷമേ. ഈ പാർത്തലത്തിൽ സൃഷ്ടികർത്താവൻ എൻ്റെ ഉള്ളത്തിൽ വന്നതിന. ഈ പാർത്തലത്തിൽ സൃഷ്ടികർത്താവൻ എൻ്റെ ഉള്ളത്തിൽ വന്നതിന. ആനന്ദമേ പരമാനന്ദമേ, ಇದು മാം പെരും ഭാഗ്യമേ. ആനന്ദമേ പരമാനന്ദമേ, ಇದು മാം പെരും ഭാഗ്യമേ. இந்த പാർത്തലത്തിൽ സ്വന്തക്കാരനവർ എന്തനുള്ളത്തിൽ സ്വന്തമന. இந்த പാർത്തലത്തിൽ സ്വന്തക്കാരനവർ എൻ്റെ ഉള്ളത്തിൽ സ്വന്തമന. മകിழ்வோம் மகிழ்வோம் தினமாக மகிழ்வோம், യേശുരാജനം സ്വന്തമാകിനാർ. மகிழ்வோம் மகிழ்வோம் தினமாக மகிழ்வோம், യേശുരാജനം സ്വന്തമാകിനാർ. இந்த പാർത്തലത്തിൽ സ്വന്തക്കാരനവർ എന്തനുള്ളത്തിൽ സ്വന്തമന. இந்த പാർത്തലത്തിൽ സ്വന്തക്കാരനവർ എന്തനുള്ളത്തിൽ സ്വന്തമന. ആനന്ദമേ പരമാനന്ദമേ, ಇದು ಮಾಂ ಪೆரும் ಭಾಗ್ಯ.
சொந்தக்காரனவர் எந்த உள்ளத்தில் சொந்தமானா இந்த பார்த்தலத்தில் சொந்தக்காரனவர் எந்த உள்ளத்தில் சொந்தமானா ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಾಡುವೆ. ಯೇಸು ಕ್ರಿಸ್ತನ ರಕ್ತದಿಂದ ಆತನ ಮಕ್ಕಳಾಗಿ ಮಾರ್ಪಟ್ಟಂತ ನಾವು ಈ ದಿನದಲ್ಲಿ ದೇವರನ್ನ ಹಾಡಿ ಕೊಂಡಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ನೀಡಿದೆ, ಕರುಣಾ ಸಾಗರ ಪಾಪಿಯ ರಕ್ಷಿಸ ದರಗಿಳಿದು ನೀ ಬಂದವನೇ. ಅಂದರೆ ಪಾಪದಲ್ಲಿ ಅಂಧಕಾರದಲ್ಲಿ ಇದ್ದಂಥ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಯೇಸು ಸ್ವಾಮಿ ಇಳಿದು ಬಂದು ನಮ್ಮೆಲ್ಲರ ಪಾಪಗಳಿಗಾಗಿ ಕಾಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟದ್ದರ ಫಲವಾಗಿ ಇವತ್ತು ನಾವು ದೇವರನ್ನು ಆರಾಧಿಸುವವರಾಗಿದ್ದೇವೆ. ಅಪೊಸ್ತಲರ ನಾವು ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡೋ ಪ್ರಕಾರವಾಗಿ ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗುವುದಕ್ಕೆ ನಮ್ಮ ಯಾವುದೇ ಯೋಗ್ಯತೆಯಲ್ಲ ಕಾರಣ, ಅದಕ್ಕೆ ಬದಲಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ. ಅಪೊಸ್ತಲನಾದ ಪೌಲನು ಹೇಳುವ ರೀತಿಯಲ್ಲಿ ಆತನು ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ನಮ್ಮನ್ನು ಕಂಡುಕೊಂಡನು. ಆತನು ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ನನ್ನನ್ನು ಆತನು ಕಂಡದ್ದರ ಫಲವಾಗಿ ಇವತ್ತು ನಾವು ಈ ದೇವರನ್ನು ಆರಾಧಿಸುವುದಕ್ಕೆ, ಈ ದೇವರನ್ನು ಸ್ತುತಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿದೆ. ಆದುದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಈ ಶ್ರೇಷ್ಠವಾದಂಥ ಉಪಕಾರ, ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ಆಶೀರ್ವಾದ ಅಂದರೆ ಸತ್ಯ ದೇವರನ್ನು ಕಂಡುಕೊಂಡಿರುವಂಥದ್ದು. ಇವತ್ತು ಲೋಕದ ಕಡೆಗೆ ನಾವು ತಿರುಗಿ ನೋಡುವಾಗ ಎಡಗೈ ಬಲಗೈ ತಿಳಿಯದೆ ಪಾಪದಲ್ಲಿಯೂ ಅಂಧಕಾರದಲ್ಲಿಯೂ ಮುಳುಗಿ ಹೋಗಿರುವಂಥ ಜನರ ಮಧ್ಯದಿಂದ ದೇವರು ನಿನ್ನನ್ನು ನನ್ನನ್ನು ಕರೆದು ಬೇರ್ಪಡಿಸಿರುವುದಕ್ಕಾಗಿ ನೀನು ನಾನು ಆ ದೇವರನ್ನು ಆರಾಧಿಸುವುದಕ್ಕೆ, ಆ ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಸೊ ಈ ದಿನದಲ್ಲಿ ನಾವು ಒಂದು ಕೀರ್ತನೆಯನ್ನು ಓದಿ ದೇವರನ್ನು ಆರಾಧಿಸೋಣ. ಇಂದಿನ ವಾಕ್ಯ ಕೀರ್ತನಾ ಭಾಗವನ್ನು ಆರಿಸಿಕೊಂಡಿರುವಂಥದ್ದು ಕೀರ್ತನೆಗಳು 75, ಸ್ಯಾಮ್ಸ್ 75, 75ನೇ ಕೀರ್ತನೆ 1ರಿಂದ 10 ವಾಕ್ಯಗಳು. ಅದನ್ನು ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಕೀರ್ತನೆಗಳು 75, ಸ್ಯಾಮ್ಸ್ 75. ಓದಿಕೊಳ್ಳೋಣ. ದೇವರೇ, ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಎಲ್ಲ ಭೂಮಿ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರು, ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ ಎಂಬುದು. ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನು.
For exaltation comes neither from the east, nor from the west, nor from the south. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನ ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. For in the hand of the Lord there is a cup, and the wine is red. It is fully mixed, and he pours it out. Surely his wealth shall all the wicked of the earth. 9 ಮತ್ತು 10ನೇ ವಾಕ್ಯವನ್ನ ಒಟ್ಟಾಗಿ ಓದೋಣ. 9 ಮತ್ತು 10. ನಾನಾದರೂ ಸದಾ ವರ್ಣಿಸುವವನಾಗಿ ಯಾಕೋಬ್ ವಂಶದವರ ದೇವರನ್ನ ಸಂಕೀರ್ತಿಸುವೆನು. ದುಷ್ಟರ ಕೊಂಬುಗಳನ್ನ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವು. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಓದಿದಂಥ ದೇವರ ವಾಕ್ಯ ಕೀರ್ತನೆಗಳು 75. ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಗರ್ವಿಷ್ಠರನ್ನು ತಗ್ಗಿಸುವ ದೇವರ ಸ್ತುತಿ, ಅಥವಾ ಗರ್ವಿಷ್ಠರನ್ನು ಹೆಚ್ಚಿಸಲ್ಪಡುವಂಥವರನ್ನು ತಗ್ಗಿಸುವಂತಹ ದೇವರ ಸ್ತುತಿ. ಅದರ ಮೊದಲನೇ ಒಂದು ವಾಕ್ಯವನ್ನು ಮಾತ್ರ ನಾನು ಓದುವುದಕ್ಕೆ ಬಯಸುತ್ತೇನೆ. ಇಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ಇದು ಆಸಾಫನು ಬರೆದಂಥ ಒಂದು ಕೀರ್ತನೆ. ಇಲ್ಲಿ ಆಸಾಫನು ಹೇಳುವಂಥದ್ದು, ದೇವರೇ ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಇಲ್ಲಿ ಕೀರ್ತನೆಗಾರನು ಆಸಾಫನು ದೇವರನ್ನ ಕೊಂಡಾಡುವುದರ ಕುರಿತಾಗಿ ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. ದೇವರೇ ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಆತನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ. ನಾನು ದೇವರೇ ನಿನ್ನನ್ನೇ ಕೊಂಡಾಡುತ್ತೇನೆ. ದೇವರನ್ನ ಕೊಂಡಾಡುವುದಕ್ಕೆ ಆಸಾಫನಿಗೆ ಅನೇಕ ಕಾರಣಗಳಿವೆ. ಆ ಕಾರಣದಲ್ಲಿ ಇಲ್ಲಿ ಆತನು ಬರೆದಿರುವಂಥದ್ದು, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ. ಅಂದರೆ ದೇವರ ನಾಮದ ಮಹತ್ವ ಸಮೀಪವಾಗಿದೆ. ಅದು ಮಾತ್ರವಲ್ಲ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಸೊ ಈ ದೇವರ ನಾಮ ಮಹತ್ವಕ್ಕೆ ಅನುಗುಣವಾಗಿ, ದೇವರು ನಮಗೆ ಮಾಡಿರುವಂಥ ಮಹತ್ ಕಾರ್ಯಗಳಿಗೆ ಅನುಗುಣವಾಗಿ ನೀನು ನಾನು ದೇವರನ್ನ ಕೊಂಡಾಡುವವರಾಗಿರಬೇಕು. ಯಾಕೆಂದರೆ ದೇವರಿಂದ ಮಾತ್ರವೇ ಉದ್ಧಾರವು ಬರುವಂಥದ್ದಾಗಿದೆ. 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ಒಬ್ಬನ ಜೀವಿತದಲ್ಲಿ ಆಶೀರ್ವಾದ, ಉದ್ಧಾರ ಎಂಬುದಾಗಿ ನಾವು ನೋಡುವಾಗ ಆಶೀರ್ವಾದ, ದೈವಿಕವಾದಂಥ ಆಶೀರ್ವಾದ, ಅದು ದೇವರಿಂದಲೇ ಬರುವಂಥದ್ದಾಗಿರ್ತದೆ. ನಾವು ಆಶೀರ್ವಾದಗಳ ಹಿಂದೆ ಓಡಿ ಹೋಗುವವರಾಗಿರದೆ ದೇವರನ್ನ ಹಿಂಬಾಲಿಸುವುದಾದರೆ ದೇವರು ನಮಗೆ ಬೇಕಾದಂತಹ ಆಶೀರ್ವಾದಗಳನ್ನು ಆತನು ದಯಪಾಲಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದರೆ ಈ ಕೀರ್ತನೆಗಳನ್ನು ನಾವು ಓದುವಾಗ ಗೊತ್ತಾಗ್ತದೆ, ದುಷ್ಟರಿಗೆ ಅಥವಾ ಗರ್ವಿಷ್ಠರಿಗೆ ಸಂಭವಿಸುವಂಥ ಕಾರ್ಯಗಳು ಏನೆಂಬುದಾಗಿ ಅದರ 2, 3 ಹಾಗೂ 7, 8 ವಾಕ್ಯಗಳಲ್ಲಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಆಸಾಫನು ಹೇಳುವಂಥದ್ದು, ಪ್ರಾರಂಭ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ. ಅದರ 9ನೇ ವಾಕ್ಯದಲ್ಲಿ, ನಾನಾದರೂ ಸದಾ ವರ್ಣಿಸುವವನಾಗಿ ಯಾಕೋಬ್ ವಂಶದವರ ದೇವರನ್ನು ಸಂಕೀರ್ತಿಸುವೆನು. ಅಂದರೆ ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ಮಾಡಬೇಕಾಗಿರುವಂತಹ ಒಂದೇ ಒಂದು ಜವಾಬ್ದಾರಿ, ಅದೇನೆಂದರೆ ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು. ಈ ಏಕೈಕ ಉದ್ದೇಶದಿಂದಲೇ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿತು. ಆದಿಕಾಂಡದಲ್ಲಿ ಓದುವಾಗ ನಮಗೆ ಗೊತ್ತಾಗ್ತದೆ, ಪ್ರತಿದಿನ ಸಂಜೆಯ ತಂಗಾಳಿಯಲ್ಲಿ ಯೆಹೋವ ದೇವರು ಏದೇನ್ ತೋಟಕ್ಕೆ ಇಳಿದು ಬರ್ತಾ ಇದ್ದ.
ಯಾಕೆಂದರೆ ದೇವರಿಗೆ ಮನುಷ್ಯನೊಟ್ಟಿಗೆ ಒಂದು ಬಾಂಧವ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಹೊಸ ಒಡಂಬಡಿಕೆಯ ಕಾಲಗಳಲ್ಲಿ ಜೀವಿಸುವಂಥ ನಮಗೆ, ಈ 21ನೇ ಶತಮಾನದಲ್ಲಿ ಜೀವಿಸುವಂಥ ನಾವು ಸಹ ದೇವರನ್ನು ಕೊಂಡಾಡುವವರಾಗಿರಬೇಕು ಎಂಬುದನ್ನು ಬಿಟ್ಟರೆ ಬೇರೆ ಯಾವುದನ್ನು ಸಹ ದೇವರು ನಮ್ಮಿಂದ ಎದುರು ನೋಡುವುದಿಲ್ಲ. ಅಂದರೆ ದಿನದ 24 ಗಂಟೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗದೆ ಮನೆಯಲ್ಲಿ ಕೂತು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ಅಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಲಭಿಸಿರುವಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಪೌಲನು ಬರೆಯುವಂಥದ್ದು, ನೀವು ಮಾಡುವಂಥ ಕೆಲಸವನ್ನು ಮನುಷ್ಯರಿಗಾಗಿ ಮಾಡದೆ ದೇವರಿಗೋಸ್ಕರವೇ ಮಾಡಿರಿ ಎಂಬುದಾಗಿ ಪೌಲನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಅನೇಕರು ಕೆಲಸವಿಲ್ಲದೆ ಬಾಧೆ ಪಡುತ್ತಿರುವಾಗ ದೇವರು ಈ ಲೋಕದಲ್ಲಿ ಲೌಕಿಕವಾದಂಥ ಯಾವುದಾದರೂ ಕೆಲಸಗಳನ್ನು ನಮಗೆ ಕೊಟ್ಟಿರುವುದಾದರೆ ಆ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ದೇವರು ಕೊಡುವಂಥ ಕೆಲಸವನ್ನು ನಾವು ನಂಬಿಗಸ್ತಿಕೆಯಿಂದ ಮಾಡಬೇಕು. ದಾನಿಯೇಲನ ಕುರಿತಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಬರೆದಿರುವಂಥದ್ದು, ದಾನಿಯೇಲನು ತನ್ನ ಕೆಲಸಗಳಲ್ಲಿ ನಂಬಿಗಸ್ತನಾಗಿದ್ದನು. ಇಂದು ಮಾಡಬೇಕಾಗಿರುವಂಥ ಕೆಲಸವನ್ನು ದಾವೀದನು ಹಿಂದೆ ಮಾಡಿ ಮುಗಿಸುತ್ತಿದ್ದನು. ಯಾಕೆಂದರೆ ದಾವೀದನ ಮೇಲೆ ತಪ್ಪು ಓಡಿಸುವುದಕ್ಕೆ ಅವರು ಪ್ರಯತ್ನ ಪಟ್ಟಾಗ ದಾನಿಯೇಲನ ಕೆಲಸದಲ್ಲಿ ಯಾವ ತಪ್ಪುಗಳನ್ನು ಕಂಡುಕೊಳ್ಳುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ದಾನಿಯೇಲನು ತನ್ನ ಕೆಲಸದಲ್ಲಿ ಆತನು ನಂಬಿಗಸ್ತನಾಗಿದ್ದನು. ಓದುವಂಥವರು ತಮ್ಮ ವಿದ್ಯಾಭ್ಯಾಸದಲ್ಲಿ ನಂಬಿಗಸ್ತರಾಗಿರಬೇಕು. ಕೆಲಸ ಮಾಡುವಂಥವರು ತಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರಬೇಕು. ನಾವು ನೆನೆಸಬಾರ್ದು, ನಾನು ಕೆಲಸ ಮಾಡಿ ನನ್ನ ದಣಿಗೆ ನಾನು ಯಾಕೆ ಹಣ ಸಂಪಾದನೆ ಮಾಡಿ ಕೊಡಬೇಕು ಎಂಬುದಾಗಿ. ದೇವರು ನಿಮಗೆ ಕೊಟ್ಟಿರುವಂಥ ಕೆಲಸ ಯೋಚಿಸಬೇಕು. ಅನೇಕರಿಗೆ ಕೆಲಸವಿಲ್ಲದೆ ಇರುವಂಥ ಸ್ಥಾನದಲ್ಲಿ ದೇವರು ನಿನಗೂ ನನಗೂ ಕೆಲಸವನ್ನು ಕೊಟ್ಟಿರ್ತಾನೆ. ನಮಗೆ ಕೆಲಸ ಸಿಕ್ಕಿರುವಂಥದ್ದು ನಮ್ಮ ಯೋಗ್ಯತೆ ಅಲ್ಲ. ನಮಗಿಂತಲೂ ವಿದ್ಯಾವಂತರು, ನಮಗಿಂತಲೂ ಸ್ಕಿಲ್ ಇರುವಂಥ ಅನೇಕರು ಇದ್ದಾಗ್ಯೂ ಅವರೆಲ್ಲರನ್ನ ಭಯಪಡಿಸಿ ದೇವರು ನಮಗೆ ಕೆಲಸವನ್ನು ಕೊಟ್ಟಿರ್ತಾನೆ. ಅದು ಯಾವುದೇ ಕಂಪನಿಗಳಲ್ಲಿ ಆಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಗಿರ್ಬೋದು, ವೇರೆವರ್ ಇಟ್ ಈಸ್, ಆ ಕೆಲಸದಲ್ಲಿ ನಾವೇನು ಮಾಡಬೇಕು? ನಂಬಿಗಸ್ತರಾಗಿರಬೇಕು. ಅದರೊಟ್ಟಿಗೆ ನಾವೇನು ಮಾಡಬೇಕು? ದೇವರನ್ನು ಆರಾಧಿಸುವಂಥವರಾಗಿರಬೇಕು. ನನ್ನ ಕೆಲಸ ದೇವರಿಗೆ ಮೆಚ್ಚುಗೆ ತರುವಂಥ ಕೆಲಸವಾಗಿರಬೇಕು. ನನ್ನ ಮಾತು ದೇವರಿಗೆ ಮೆಚ್ಚುಗೆ ತರುವಂಥದ್ದಾಗಿರಬೇಕು. ಇಲ್ಲಿ ಆಸಾಫನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ. 9ನೇ ವಾಕ್ಯದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ, ನಾನಾದರೂ ಸದಾ ವರ್ಣಿಸುವವನಾಗಿ ಅಂದರೆ ಕೇವಲ ಭಾನುವಾರದ ದಿನದಲ್ಲಿ ಮಾತ್ರವಲ್ಲ, ಅಥವಾ ಬೆಳಗಿನ ಕುಟುಂಬದ ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ, ಸಾಯಂಕಾಲದ ಕುಟುಂಬದ ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ, ಸದಾ ಕಾಲವು ಯೆಹೋವನೇ ನಿನ್ನನ್ನೇ ನಾನು ಸಂಕೀರ್ತಿಸುತ್ತೇನೆ. 119ನೇ ಕೀರ್ತನೆಯಲ್ಲಿ ಅದರ 8ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅಂದರೆ ದೇವರ ವಾಕ್ಯ ಯಾವಾಗಲೂ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿರಬೇಕು. ದೇವರ ವಾಕ್ಯ ಯಾವಾಗಲೂ ನಮ್ಮ ಜೀವಿತವನ್ನು ನಿಯಂತ್ರಿಸುವಂಥದ್ದಾಗಿರಬೇಕು. ಆದುದರಿಂದಲೇ ಇದೇ 119ನೇ ಕೀರ್ತನೆ ಅದರ 105ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು
ಆಗಿದೆ. ಅದರ 97ನೇ ವಾಕ್ಯದಲ್ಲಿ ಬರೆಯುವಂಥದ್ದು, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಅಂದರೆ ಇಲ್ಲಿ ಆಸಾಫನು ಹೇಳುವಂಥದ್ದು, ನಾನಾದರೂ ಸದಾ ವರ್ಣಿಸುವವನಾಗಿ. ಯಾವ ರೀತಿಯಾಗಿ ನಾವು ದೇವರನ್ನು ಸದಾ ವರ್ಣಿಸುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡುವಾಗ, ದೇವರ ಧರ್ಮಶಾಸ್ತ್ರ ನಮ್ಮ ಜೀವಿತದಲ್ಲಿ ಸದಾ ಕಾಲವು ನಮ್ಮನ್ನು ನಿಯಂತ್ರಿಸುವಂಥದ್ದಾಗಿರಬೇಕು. 1ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ಬರೆದಿರುವಂಥದ್ದು, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅಂದರೆ ದೇವರು ತನ್ನ ಮಕ್ಕಳಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ, ಅದೇನೆಂದರೆ ದೇವರ ಮಕ್ಕಳಾಗಿರುವಂತಹ ನಾವು ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ ಆನಂದ ಪಡುವವರಾಗಿರಬೇಕು. ಏನು ದೇವರ ವಾಕ್ಯ ಅಂದರೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ ಬರೆಯಲ್ಪಟ್ಟಿರುವಂಥದ್ದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅಂದರೆ ದೇವರ ವಾಕ್ಯದಲ್ಲಿ ಆನಂದ ಪಡುವುದು ಎಂಬುದಾಗಿ ನಾವು ಹೇಳುವಾಗ ದೇವರಲ್ಲಿ ಆನಂದ ಪಡುವಂಥದ್ದಾಗಿದೆ, ಯೇಸು ಕ್ರಿಸ್ತನಲ್ಲಿ ಆನಂದ ಪಡುವಂಥದ್ದಾಗಿದೆ. ಆದುದರಿಂದಲೇ ಪೌಲನು ಫಿಲಿಪ್ಯ ಪತ್ರಿಕೆಗೆ ಬರೆಯುವಾಗ ಹೇಳುವಂಥದ್ದು, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂಬುದಾಗಿ ಹೇಳುವಾಗ, ಯೇಸುವಿನ ರೂಪವನ್ನ ಅಥವಾ ಯೇಸುವಿನ ರೂಪದ ಒಂದು ಫೋಟೋವನ್ನು ನೋಡಿ ನಗಾಡುವಂಥದ್ದಲ್ಲ, ಬದಲಾಗಿ ನಮ್ಮ ಜೀವಿತ ಯಾವಾಗಲೂ ಯೇಸುವಿನ ವಿಚಾರದಲ್ಲಿ, ಯೇಸುವಿನ ವಾಕ್ಯದಲ್ಲಿ, ಯೇಸುವಿನ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಆನಂದ ಪಡುವಂಥವರಾಗಿರಬೇಕು. ಇದೇ ವಿಚಾರವನ್ನು ಇಲ್ಲಿ ಆಸಾಫನು ಹೇಳ್ತಾ ಇದ್ದಾನೆ, ನಾನಾದರೂ ಸದಾ ವರ್ಣಿಸುವನಾಗಿ ಯಾಕೋಬ ವಂಶದವರ ದೇವರನ್ನ ಕೀರ್ತಿಸುತ್ತೇನೆ ಎಂಬುದಾಗಿ. ನಮಗೆ ಗೊತ್ತು, ಯೋಶುವನ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಯೋಶುವನಿಗೆ ಹೇಳಿದಂಥ ಮಾತು, ನನ್ನ ದಾಸನಾದ ಮೋಶೆ ಬೋಧಿಸಿದ ಧರ್ಮಶಾಸ್ತ್ರವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಅಂದರೆ ದೇವರ ಧರ್ಮಶಾಸ್ತ್ರವನ್ನು ಬಿಟ್ಟು ನಾವು ಎಡಕ್ಕೂ ಹೋಗಬಾರ್ದು, ಬಲಕ್ಕೂ ಹೋಗಬಾರ್ದು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವೇ ನೀನು ನಾನು ಜೀವಿಸುವಂಥವರಾಗಿರಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡುವಂಥದ್ದು. ನಮ್ಮ ಕಾಣಿಕೆಯ ಮೂಲಕವಾಗಿ, ನಾವು ಕೊಡುವಂಥ ದಶಮ ಭಾಗದ ಮೂಲಕವಾಗಿ ನಮಗೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನ ನಾವು ಮೆಚ್ಚಿಸಬೇಕಾದ್ರೆ ಅದು ನಮ್ಮ ವ್ಯಕ್ತಿಗತ ಜೀವಿತದ ಮೂಲಕವಾಗಿ ಮಾತ್ರ ಸಾಧ್ಯವಾಗ್ತದೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಇಬ್ಬರು ವ್ಯಕ್ತಿಗಳು ದೇವರನ್ನು ಆರಾಧಿಸುವುದಕ್ಕೆ ಹೋದಂಥ ವಿಚಾರ, ಕಾಯಿನನು ಮತ್ತು ಹೇಬೇಲನು. ಅಲ್ಲಿ ಬರೆದಿರುವಂಥದ್ದು, ಯೆಹೋವನು ಕಾಯಿನನನ್ನು ಅವನ ಯಜ್ಞವನ್ನು ಸ್ವೀಕರಿಸಲಿಲ್ಲ, ಹಾಬೇಲನನ್ನು ಅವನ ಯಜ್ಞವನ್ನು ದೇವರು ಸ್ವೀಕರಿಸಿದರು. ಅಂದರೆ ನಮ್ಮ ಕಾಣಿಕೆಯನ್ನು ದೇವರು ಅಂಗೀಕರಿಸಬೇಕಾದರೆ, ನಮ್ಮ ದಶಮ ಭಾಗವನ್ನು ದೇವರು ಅಂಗೀಕರಿಸಬೇಕಾದರೆ ದೇವರು ಮೊದಲು ನಮ್ಮನ್ನು ಅಂಗೀಕರಿಸಬೇಕು. ನಾವು ಯಥಾರ್ಥವಾಗಿ ದೇವರ ವಾಕ್ಯದಲ್ಲಿ ಆನಂದ ಪಡುವವರಾಗಿರಬೇಕು, ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವಂಥವರಾಗಿರಬೇಕು. ನಾವು 119ನೇ ಕೀರ್ತನೆಯಲ್ಲಿ ಓದಿದ ಪ್ರಕಾರವಾಗಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ.
ಅದರ 89ನೇ ವಾಕ್ಯದಲ್ಲಿ ನೋಡ್ತಾ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನಮ್ಮನ್ನ ನಿಯಂತ್ರಿಸುವಂಥದ್ದಾಗಿರಬೇಕು. ನಮ್ಮನ್ನ ನಿಯಂತ್ರಿಸುವಂಥದ್ದು ದೇವರ ವಾಕ್ಯವೋ ಅಥವಾ ನಮ್ಮನ್ನ ನಿಯಂತ್ರಿಸುವಂಥದ್ದು ಈ ಲೋಕದ ಆಶಾಪಾಶಗಳು? ನಾವು ಈ ಲೋಕದ ಆಶಾಪಾಶಗಳಿಗೆ ಒಳಪಡುವವರಾಗಿದ್ದರೆ ದೇವರಿಗೆ ನಮಗೂ ಯಾವ ಸಂಬಂಧವೂ ಇಲ್ಲ. ದೇವರು ನಮ್ಮಿಂದ ಎದುರು ನೋಡುವಂಥದ್ದು, ನೀನು ನಾನು ನಿಯಂತ್ರಿಸಬೇಕಾಗಿರುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ. ಸೊ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಬಂದಿರುವಾಗ ಆಸಾಫನೊಟ್ಟಿಗೆ ಸೇರಿ ನಾವು ಹೇಳುವಂಥವರಾಗಿರಬೇಕು, ಯೆಹೋವನೇ ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ. ನಮ್ಮ ಜೀವಿತದಲ್ಲಿ ದೇವರಿಗಿಂತಲೂ ಹೆಚ್ಚಾಗಿ ನಾವು ಯಾವುದಾದರೂ ಕಾರ್ಯಗಳಿಗೆ ನಾವು ಸ್ಥಾನವನ್ನು ಕೊಟ್ಟಿರುವುದಾದರೆ ಅದು ದೇವರಿಗೆ ವ್ಯಸನವನ್ನು ತರುವಂಥದ್ದಾಗಿದೆ. ದಾವೀದನು ಹೇಳಿದ ರೀತಿಯಲ್ಲಿ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ದಾವೀದನಿಗೆ ಹೇಳುವುದಕ್ಕೆ ಹೊಗಳುವುದಕ್ಕೆ ಅನೇಕ ವಿಚಾರಗಳಿದ್ದವು. ತನ್ನ ರಾಜತ್ವದ ಮೇಲೆ, ತನ್ನ ಸಿಂಹಾಸನದ ಮೇಲೆ, ತನ್ನ ಅಧಿಕಾರದ ಮೇಲೆ ಹೆಚ್ಚಳ ಪಡಬಹುದಾಗಿತ್ತು. ಆದರೆ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ದಾವೀದನ ಒಂದೇ ಒಂದು ಪ್ರಾರ್ಥನೆ 27ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುವುದಕ್ಕೂ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಸಿಂಹಾಸನದಲ್ಲಿ ಅರಮನೆಯಲ್ಲಿ ವಾಸ ಮಾಡುತ್ತಿದ್ದಂಥ ದಾವೀದನ ಒಂದೇ ಒಂದು ಆಸೆ, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು. ಅಂದರೆ ಈ ಲೌಕಿಕವಾಗಿ ನಾವು ಎಷ್ಟೇ ಉನ್ನತ ವ್ಯಕ್ತಿಗಳಾಗಿದ್ದಾಗ್ಯೂ, ಎಷ್ಟೇ ಉತ್ತಮವಾದಂತಹ ಸ್ಥಿತಿಗಳಲ್ಲಿ ಇದ್ದಾಗ್ಯೂ ನಮ್ಮ ಜೀವಿತದ ಒಂದೇ ಒಂದು ಗುರಿ ಅದೇನೆಂದರೆ ಯೆಹೋವನ ಪ್ರಸನ್ನತೆಯನ್ನು ನನ್ನ ಜೀವಿತದ ಪ್ರತಿ ಕ್ಷಣಗಳಲ್ಲಿ ಅನುಭವಿಸುವಂಥವನಾಗಿರಬೇಕು ಎಂಬುದಾಗಿ. ಈ ಯೆಹೋವನ ಪ್ರಸನ್ನತೆ, ಯೆಹೋವನ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸದೆ ಹೋದರೆ ಏನೆಲ್ಲ ಇದ್ರೇನು ಯಾವ ಪ್ರಯೋಜನವೂ ಇಲ್ಲ. ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿಕೊಂಡ್ರು ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದಗಳು, ಭೌತಿಕವಾಗಿರುವಂಥ ಆಶೀರ್ವಾದಗಳು ಇದ್ದಾಗ್ಯೂ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇಲ್ಲದೆ ಹೋದರೆ ನಮಗೆ ಯಾವ ಪ್ರಯೋಜನ? ಮೋಶೆ ಹೇಳುವಂಥ ಒಂದು ಮಾತನ್ನು ಕೇಳ್ತೇವೆ, ಯೆಹೋವನೇ ನೀನು ನಮ್ಮ ಸಂಗಡ ಬರಬೇಕು. ಯಾಕೆಂದ್ರೆ ಮೋಶೆಗೆ ಗೊತ್ತಿತ್ತು ಯೆಹೋವನ ಸಾನ್ನಿಧ್ಯದ ಪ್ರತ್ಯೇಕತೆ ಏನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿಯೂ ದೇವರ ಸಾನ್ನಿಧ್ಯ ಬಹಳ ಪ್ರಾಮುಖ್ಯ. ನಮ್ಮ ಆರ್ಥಿಕವಾದ ಪರಿಸ್ಥಿತಿ ಅದು ಏನೇ ಆಗಿರಬಹುದು, ಆರ್ಥಿಕವಾದ ಪರಿಸ್ಥಿತಿಯನ್ನು ನೋಡಿ ಅಲ್ಲ ದೇವರ ಸಾನ್ನಿಧ್ಯವನ್ನು ನಾವು ಅಳತೆ ಮಾಡುವಂಥದ್ದು. ಆರ್ಥಿಕವಾದ ಪರಿಸ್ಥಿತಿಯನ್ನು ನೋಡಿ ಎಲ್ಲ ದೇವರ ಆಶೀರ್ವಾದವನ್ನು ನಾವು ಅಳತೆ ಮಾಡುವಂಥದ್ದು. ನಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲ, ದೇವರನ್ನು ನಾವು ಆರಾಧಿಸುವಂಥದ್ದು ನಮ್ಮನ್ನು ದೇವರು ರಕ್ಷಿಸಿದ ವಿಧಾನಗಳಿಗೆ ಅನುಗುಣವಾಗಿ ನೀನು ನಾನು ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಇಲ್ಲಿ ಆಸಾಫನು ಹೇಳುವಂಥದ್ದು, ಯೆಹೋವನೇ ಕೊಂಡಾಡುತ್ತೇನೆ, ನಿನ್ನನ್ನೇ ಕೊಂಡಾಡುತ್ತೇನೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ನಾನಾದರೂ ಸದಾ ನಿನ್ನನ್ನೇ ಕೊಂಡಾಡುತ್ತೇನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ಯಾವ ಆಶೀರ್ವಾದಗಳು ಇಲ್ಲ.
ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ಯಾವ ಆಶೀರ್ವಾದವೂ ಇಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸುವಂಥದ್ದು, ದೇವರು ನಮ್ಮ ಆರಾಧನೆಯನ್ನು ಅಂಗೀಕರಿಸುವಂಥದ್ದು ನಮ್ಮ ಆರ್ಥಿಕವಾದಂಥ ಪರಿಸ್ಥಿತಿಗಳನ್ನು ನೋಡಿ ಅಲ್ಲ, ನಮಗೆ ಸಮಾಜದಲ್ಲಿ ಇರುವಂಥ ಸ್ಥಿತಿಗಳನ್ನು ನೋಡಿ ಅಲ್ಲ, ಸಮಾಜದಲ್ಲಿರುವಂಥ ನಮಗಿರುವಂಥ ಬೆಲೆಯನ್ನು ನೋಡಿ ಅಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಆರಾಧನೆಯನ್ನು ಅಂಗೀಕರಿಸುವಂಥದ್ದು ನೀನು ನಾನು ಯಾವ ಹೃದಯದಿಂದ ದೇವರನ್ನ ಆರಾಧಿಸುತ್ತೇವೆ ಎನ್ನುವುದರ ಮೇಲೆ ಅಡಕವಾಗಿರ್ತದೆ. ಇದೇ ನಮ್ಮ ಜೀವಿತ, ಕ್ರೈಸ್ತರಾದಂಥ ನಮ್ಮ ಜೀವಿತದಲ್ಲಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ಒಂದು ಆಶೀರ್ವಾದ. ದೇವರು ನಮ್ಮನ್ನು ಅಂಗೀಕರಿಸುವಂಥದ್ದು, ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸುವಂಥದ್ದು ನಮ್ಮ ಆರ್ಥಿಕವಾದಂಥ ಪರಿಸ್ಥಿತಿ ನೋಡಿ ಅಲ್ಲ, ಬದಲಾಗಿ ನಮ್ಮ ಹೃದಯದ ಪರಿಸ್ಥಿತಿಯನ್ನು ನೋಡಿ. ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಒಂದು ಆಶೀರ್ವಾದ ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ಜನಾಂಗಕ್ಕೂ ಸಿಕ್ಕಲಿಲ್ಲ. ಇದು ಕ್ರೈಸ್ತರಾದಂಥ ನಮಗೆ ಮಾತ್ರ ಸಿಕ್ಕಿರುವಂಥ ಒಂದು ಶ್ರೇಷ್ಠವಾಗಿರುವಂಥ ಒಂದು ಆಶೀರ್ವಾದ. ಸೊ ಆದುದರಿಂದ ದೇವರು ನಮಗೆ ಕೊಡುವಂಥ ಆಯಸ್ಸು ಕೇವಲ ಭಾನುವಾರಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ನಾವು ದೇವರನ್ನು ಆರಾಧಿಸುವಂಥವರಾಗಿರಬೇಕು, ದೇವರನ್ನು ಕೊಂಡಾಡುವಂಥವರಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳೋಣ. ನನ್ನ ಜೀವಿತದ ಕುರಿತಾಗಿ ನನಗಿಂತ ಬೇರೆ ಯಾರಿಗೂ ಹೆಚ್ಚಾಗಿ ತಿಳಿಯೋದಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಜೀವಿತದ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ಇದೆ. ಒಂದು ಸಾರಿ ನಾವು ಯೋಚನೆ ಮಾಡೋಣ, ನಾನು ಪರಿಪೂರ್ಣವಾಗಿ ಈ ದೇವರನ್ನು ಕೊಂಡಾಡುತ್ತಿದ್ದೇನಾ ಇಲ್ಲವಾ? ಹೃದಯಪೂರ್ವಕವಾಗಿ ಈ ದೇವರನ್ನು ಪ್ರೀತಿಸುತ್ತಿದ್ದೇನಾ ಇಲ್ಲವಾ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಆಸಾಫನು ಹೇಳುವಂಥದ್ದು, ದೇವರೇ ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ. ಆಸಾಫನೊಟ್ಟಿಗೆ ನಮಗೂ ಹೇಳುವುದಕ್ಕೆ ಸಾಧ್ಯನಾ? ದೇವರೇ ಕೊಂಡಾಡುತ್ತೇವೆ, ನಿನ್ನನ್ನೇ ಕೊಂಡಾಡುತ್ತೇವೆ ಎಂಬುದಾಗಿ. ಅದರ ಬಾಕಿ ವಾಕ್ಯಗಳನ್ನು ಓದುವಾಗ ಗೊತ್ತಾಗ್ತದೆ, ಗರ್ಭಿಷ್ಠರಿಗೆ ದುಷ್ಟರಿಗೆ ಸಂಭವಿಸುವಂಥ ವಿಚಾರಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ನಂತರವಾಗಿ ಆ ವಾಕ್ಯಗಳನ್ನು ಓದಿ ಧ್ಯಾನ ಮಾಡೋಣ. ಆದರೆ 2 ವಿಚಾರಗಳನ್ನು ಮಾತ್ರ ಇಲ್ಲಿ ಆಸಾಫನು ಹೇಳುವಂಥದ್ದು, ಯೆಹೋವನೇ ದೇವರೇ ನಿನ್ನನ್ನು ಕೊಂಡಾಡ್ತೇನೆ, ನಾನಾದರೂ ಸದಾ ನಿನ್ನನ್ನು ವರ್ಣಿಸುವವನಾಗಿ ಯಾಕೋಬ ವಂಶದವರ ದೇವರನ್ನು ಸಂಕೀರ್ತಿಸುವೆನು ಎಂಬುದಾಗಿ. ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಇದೆಯಾ? ದೇವರು ನಮ್ಮ ಹೃದಯಗಳನ್ನು ನೋಡುವಂಥವನು. ದೇವರು ನಮ್ಮ ಹೃದಯದ ಆಲೋಚನೆಗಳನ್ನು ಗೊತ್ತು ಮಾಡುವಂಥವನು. ದಾವೀದನು ಹೇಳಿದ ರೀತಿಯಲ್ಲಿ, ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸಿ ಎಂಬುದಾಗಿ ದಾವೀದನು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ನಿಮಿಷ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಯಥಾರ್ಥವಾಗಿ ಈ ದೇವರನ್ನು ಪ್ರೀತಿಸುತ್ತಿದ್ದೇವಾ? ಆತ್ಮಪೂರ್ಣವಾಗಿ ಈ ದೇವರನ್ನು ನಾವು ಆರಾಧಿಸುತ್ತಿದ್ದೇವಾ? ಯೇಸು ಸ್ವಾಮಿ ಹೇಳಿರುವಂಥ ಮಾತು, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕು ಎಂಬುದಾಗಿ. ನಮ್ಮ ಆರಾಧನೆಯಲ್ಲಿ ಪರಿಪೂರ್ಣತೆ ಅಡಕವಾಗಿದೆಯಾ? ನಮ್ಮ ಆರಾಧನೆಯಲ್ಲಿ ಸಂಪೂರ್ಣತೆಯು ಅಡಕವಾಗಿದೆಯಾ? ಇಲ್ಲಿ ಆಸಾಫನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೊಂಡಾಡುತ್ತೇನೆ, ಯೆಹೋವನೇ ನಿನ್ನನ್ನೇ ಕೊಂಡಾಡುತ್ತೇನೆ ಎಂಬುದಾಗಿ. ನಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ, ನಮ್ಮ ಜೀವಿತದ ಪ್ರತಿ ಗಳಿಗೆಗಳಲ್ಲಿ ನಾವು ದೇವರನ್ನು ಕೊಂಡಾಡುತ್ತಿದ್ದೇವಾ?
ಒಂದು ಸಾರಿ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಳೋಣ. ನೀವು ಆಗಿರುವಂಥ ಜಾಗದಲ್ಲಿ, ನೀವು ಕೇಳುವಂಥ ಸ್ಥಳಗಳಲ್ಲಿ ಒಂದು ಸಾರಿ ನಿಮ್ಮ ಜೀವಿತವನ್ನು ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸುಂದರ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಸಾಫನೊಟ್ಟಿಗೆ ನಾವು ಹಾಡುವಂಥವರಾಗಿದ್ದೇವೆ. ಯೆಹೋವನ್ನೇ ಕೊಂಡಾಡುತ್ತೇವೆ, ನಿನ್ನನ್ನೇ ಕೊಂಡಾಡುತ್ತೇವೆ ಎಂಬುದಾಗಿ. ದೇವರೇ, ನಮ್ಮ ಜೀವಿತದಲ್ಲಿ ಒಂದೇ ಒಂದು ಆಸೆ, ನಮ್ಮ ಜೀವಿತದಲ್ಲಿ ಒಂದೇ ಒಂದು ಗುರಿ, ಅದೇನೆಂದರೆ ನಮ್ಮ ಜೀವಿತದ ಮೂಲಕವಾಗಿ ನಾವು ನಿನ್ನನ್ನು ಕೊಂಡಾಡುವಂಥವರಾಗಿರಬೇಕು. ಅದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ನಿನ್ನನ್ನು ಕೊಂಡಾಡುವುದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಅಡೆತಡೆಗಳನ್ನು ನಮ್ಮ ಜೀವಿತದಿಂದ ನೀನು ತೆಗೆದುಹಾಕು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತೇವೆ. ಎಲ್ಲವನ್ನು ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಸೊ ದೇವರು ನಮ್ಮೆಲ್ಲರ ಧಾರಾಳ ಬಗ್ಗೆ ಆಶೀರ್ವಿಸಲಿ. ನಮ್ಮ ತಂದೆಯಾದ ತಮ್ಮ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲವು ನಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್, ಆಮೇನ್. May God bless you.